ಪದಗ್ರಹಣವಾಗಿ ವಾರದ ಬಳಿಕ ಕಡೆಗೂ ಖಾತೆ ಹಂಚಿಕೆ. ನೂತನ ಸಚಿವರಿಗೆ ಮಿನಿಸ್ಟ್ರಿಗಳನ್ನು ಕೊಟ್ಟ ಸಿಎಂ ಡಿಕೆ ಶಿವಕುಮಾರ್. ಸಿದ್ದು ಸಂಪುಟದಲ್ಲಿದ್ದವರಿಗೆ ಮತ್ತದೇ ಖಾತೆಗಳ ಹೊಣೆ. ಇನ್ನು ಕೆಲವು ಸಚಿವರಿಗೆ ಖಾತೆ ಹಂಚಿಕೆ ಮಾಡೋದು ಬಾಕಿ. ಬಿ ನಾಗೇಂದ್ರಗೆ ಖಾತೆ ಹಂಚಿಕೆ ಆಗುತ್ತಾ ಅನ್ನೋದಿನ್ನೂ ಸಸ್ಪೆನ್ಸ್. ಯಾರ್ಯಾರಿಗೆ ಖಾತೆಗಳ ಹಂಚಿಕೆ ಆಗಿಲ್ವೋ ಅವರಲ್ಲಿ ಮುಂದುವರಿದ ತಳಮಳ. ಜಮೀರ್ ಅಹ್ಮದ್ಗೆ ವಸತಿ, ಸಂತೋಷ್ ಲಾಡ್ಗೆ ಕಾರ್ಮಿಕ, ಮಧು ಬಂಗಾರಪ್ಪಾರಿಗೆ ಶಿಕ್ಷಣ, ಚಲುವರಾಯಸ್ವಾಮಿ ಅವರಿಗೆ ಕೃಷಿ, ಮಲ್ಲಿಕಾರ್ಜುನ್ಗೆ ಗಣಿ. 5 ಸಚಿವರು ಕಳೆದ ಸಂಪುಟದಲ್ಲಿ ಹೊಂದಿದ್ದ ಖಾತೆಗಳಲ್ಲೇ ಕಂಟಿನ್ಯೂ. ಆಹಾರ ಇಲಾಖೆ ಬೇಡ, ಸಮಾಜ ಕಲ್ಯಾಣ ಇಲಾಖೆ ಕೊಡಿ. ಪಟ್ಟು ಹಿಡಿದು ಸಾಧಿಸಿದ ಕೆಎಚ್ ಮುನಿಯಪ್ಪ. ಹೈಕಮಾಂಡ್ ಮೇಲೆ ಒತ್ತಡ ಹೇರಿ ಖಾತೆ ಬದಲಾಯಿಸಿಕೊಳ್ಳುವಲ್ಲಿ ಯಶಸ್ವಿ. ನಾಳೆ ಅಧಿವೇಶನದ ಹಿನ್ನೆಲೆ ಇವತ್ತೇ ಖಾತೆ ಹಂಚಿಕೆ. ಲೋಕಭವನಕ್ಕೆ ಇನ್ನೂ ರವಾನೆಯಾಗಿಲ್ಲ ಅಧಿಕೃತ ಪಟ್ಟಿ. ಕೆಲವೇ ಹೊತ್ತಿನಲ್ಲಿ ರಾಜ್ಯಪಾಲರ ಕೈ ಸೇರಲಿದೆ. ಯಾವ ಸಚಿವರಿಗೆ ಯಾವ ಖಾತೆ ಅನ್ನುವ ಮಾಹಿತಿ. ಮೊದಲ ಅಧಿವೇಶನದಲ್ಲಿ ಡಿಕೆಶಿಗೆ ಸಾಲು ಸವಾಲು. ನಾಗೇಂದ್ರ ರಾಜೀನಾಮೆಗೆ ಪ್ರಮುಖವಾಗಿ ಒತ್ತಾಯಿಸಲಿರುವ ಪ್ರತಿಪಕ್ಷಗಳು. ದಾಖಲೆಗಳ ಸಮೇತ ಕೌಂಟರ್ ಕೊಡೋದಕ್ಕೆ ಸಿಎಂ ಸಜ್ಜು. ದರ್ಶನ್ಗೆ ಮಾಫಿ ಸಾಕ್ಷಿ ಸಂಕಷ್ಟ. ಹೈಕೋರ್ಟ್ ಮೆಟ್ಟಿಲೇರೋದಕ್ಕೆ ಸಜ್ಜಾದ A2. ಮಾಫಿ ಸಾಕ್ಷಿ ವಿಚಾರದಲ್ಲಿ ಸೆಷನ್ಸ್ ಕೋರ್ಟ್ ಆದೇಶ ಪ್ರಶ್ನಿಸಿ ಅರ್ಜಿ. ರೇಣುಕಾಸ್ವಾಮಿ ಕೊಲೆ ಕೇಸ್ನ ಸಾಕ್ಷಿಗಳಿಗೆ ಬೆದರಿಕೆ. ಪುನೀತ್ ಮೂಲಕ ಬೆದರಿಕೆ ಹಾಕಿಸಿರೋದು FSL ವರದಿಯಲ್ಲಿ ಬೆಳಕಿಗೆ. ಕಿರಣ್, ಗೌರವ್ ಶೆಟ್ಟಿ ಕಾನ್ಫರೆನ್ಸ್ ಕಾಲ್ನಲ್ಲಿ ಮಾತನಾಡಿದ್ದು ಪತ್ತೆ. ಜೈಲಲ್ಲಿ ಪ್ರಜ್ವಲ್ ರೇವಣ್ಣ, ಬ್ಯಾರಕ್ನಲ್ಲಿ ಆಂಡ್ರಾಯ್ಡ್ ಮೊಬೈಲ್ ಪತ್ತೆ. ಹಾಸಿಗೆಯ ಕೆಳಗೆ ಬಚ್ಚಿಟ್ಟಿದ್ದು ಬೆಳಕಿಗೆ. ಸಿಸಿಬಿ ದಾಳಿ ವೇಳೆ ಮೊಬೈಲ್ ಬಯಲಿಗೆ. ಪ್ರಜ್ವಲ್ ಸಹ ಕೈದಿ. ಪ್ರತಾಪ್ ರಾಯ್ ಬಳಿ ಪತ್ತೆಯಾಗಿದ್ದ ಮೊಬೈಲ್. ರೆಡ್ಮಿ ಮೊಬೈಲ್, 1 ವೈಟ್ ಚಾರ್ಜರ್, 1 ಪೆನ್ ಡ್ರೈವ್, 1 ನೋಟ್ಬುಕ್ ಪತ್ತೆ. ಮೊಬೈಲ್ ಬಂದಿದ್ದು ಹೇಗೆ ಅನ್ನೋದು ಸದ್ಯದ ಪ್ರಶ್ನೆ. ಸಿಸಿಬಿಯಿಂದ ಸತತ 6 ಗಂಟೆಗಳ ಕಾಲ ನಡೆದ ಶೋಧ. ದರ್ಶನ್, ಪವಿತ್ರ ಗೌಡ, ಪ್ರಜ್ವಲ್ ರೇವಣ್ಣಗೆ ಸೇರಿ ಎಲ್ಲ ವಿವಿಐಪಿಗಳ ಸೆಲ್ಗಳಲ್ಲೂ ತಲಾಶ್. ಬಟ್ಟೆ, ಬ್ಯಾಗ್, ಸೂಟ್ಕೇಸ್ ಸೇರಿ ಮೂಲೆ ಜಾಲಾಡಿದ ಅಧಿಕಾರಿಗಳು. ಪ್ರಜ್ವಲ್ ಬ್ಯಾರಾಕ್ನಲ್ಲಿ ಮೊಬೈಲ್ ಪತ್ತೆ ಬೆನ್ನಲ್ಲೇ ಅಲರ್ಟ್. ಕರ್ತವ್ಯ ಲೋಪ ಆರೋಪದ ಅಡಿ ಜೈಲಿನ ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ಸಸ್ಪೆಂಡ್. ಡಿಜಿಪಿ ಅಲೋಕ್ ಕುಮಾರ್ ಆದೇಶ. ಮೊಬೈಲ್ ಪತ್ತೆಯಾದ ಬಗ್ಗೆ ದಾಖಲಾದ FIR. ಪರಪ್ಪನ ಅಗ್ರಹಾರ ಠಾಣೆಯಲ್ಲಿ ಕೇಸ್. A1 ಪ್ರತಾಪ್ ರೈ, A2 ಪ್ರಜ್ವಲ್ ರೇವಣ್ಣ ವಿರುದ್ಧ ಪ್ರಕರಣ. ಸಂಬಂಧಿಕರು, ವಕೀಲರಿಗೆ ಫೋನ್ ಮಾಡಲು ಮೊಬೈಲ್ ಬಳಸ್ತಾ ಇದ್ದ ಪ್ರತಾಪ್ ರೈ. ಪ್ರಜ್ವಲ್ ರೇವಣ್ಣ ಕೂಡ ಮೊಬೈಲ್ ಪಡೆದು ಮಾತಾಡ್ತಾ ಇದ್ರು. ಅಧಿಕಾರಿಗಳ ಎದುರು ಎಲ್ಲ ಬಾಯಿ ಬಿಟ್ಟಿದ್ದಾರೆ ಎಂಬ ಮಾಹಿತಿ. ಆಹಾರ ಅಧಿಕಾರಿಗಳಿಂದ ಮುಂದುವರೆದ ರೇಡ್. ಬೆಳ್ಳಂಬೆಳಗ್ಗೆ ಝೊಮ್ಯಾಟೊ ವೇರ್ಹೌಸ್ ಮೇಲೆ ದಾಳಿ. ಆಹಾರ ಪದಾರ್ಥದ ಮಾದರಿ ಸಂಗ್ರಹಿಸಿ ಲ್ಯಾಬ್ಗೆ ರವಾನೆ. ತಮಿಳುನಾಡಿಗೆ ಮತ್ತೆ ಕಾವೇರಿ ನೀರು ಹರಿಸಲು ಆದೇಶ. ರೈತ ಹಿತರಕ್ಷಣಾ ಸಮಿತಿ ಪ್ರತಿಭಟನೆ. ಅನಿರ್ದಿಷ್ಟಾವಧಿ ಹೋರಾಟದ ಬಗ್ಗೆ ಆಗಲಿದೆ ನಿರ್ಧಾರ. ಸಿಎಂ ಡಿಕೆ ಶಿವಕುಮಾರ್ ಭಾವಚಿತ್ರಕ್ಕೆ ನಿಂಬೆಹಣ್ಣು ನೀವಾಳಿಸಿದ ಪ್ರತಿಭಟನಾಕಾರರು. ಡಿಕೆಶಿಗೆ ಒಳ್ಳೆ ಬುದ್ಧಿ ಕೊಡಲಿ, ತಮಿಳುನಾಡಿಗೆ ನೀರು ಬಿಡದಂತೆ ನಿರ್ಧಾರ ಮಾಡಲಿ ಅಂತ ವಿಭಿನ್ನ ಹೋರಾಟ. ವಾಟಾಳ್ ನಾಗರಾಜ್ರಿಂದ ನಾಳೆ ಬಂದ್ಗೆ ಕರೆ. ಟೌನ್ ಹಾಲ್ನಿಂದ ಫ್ರೀಡಂ ಪಾರ್ಕ್ವರೆಗೂ ರ್ಯಾಲಿ. ಬಳಿಕ ಸಿಎಂಗೆ ಮನವಿ ಸಲ್ಲಿಕೆ. ವಿವಿಧ ಸಂಘಟನೆಗಳಿಂದ ಮಿಶ್ರ ಪ್ರತಿಕ್ರಿಯೆ. ಕಾನೂನು ತಜ್ಞರ ಜೊತೆ ಸಿಎಂ ಡಿಕೆ ಶಿವಕುಮಾರ್ ಸಭೆ. ಕಾವೇರಿ ವಿಚಾರವಾಗಿ ಮುಂದಿನ ಕಾನೂನು ಹೋರಾಟ ಕುರಿತು ಚರ್ಚೆ. ಸುಪ್ರೀಂ ಕೋರ್ಟ್ ಮೊರೆ ಹೋಗೋ ಬಗ್ಗೆಯೂ ಚಿಂತನೆ. ಕಬಿನಿ ಒಳಹರಿವಿನಲ್ಲಿ ದಿಢೀರ್ ಇಳಿಮುಖ. ಕೇವಲ 8,885 ಕ್ಯೂಸೆಕ್ಗೆ ಇಳಿದ ಒಳಹರಿವು. ಕಾವೇರಿ ಕೊಳ್ಳದಲ್ಲಿ ಹೆಚ್ಚಾದ ಆತಂಕ.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.